ಹಲೋ ಹಾಯ್ ಗೈಸ್, ವೆಲ್ಕಮ್ ಟು ಮೈ ಮಿನಿ ವ್ಲಾಗ್. ವೆಲ್ಕಮ್ ಹೇಳಿ ಇದೇನು ಜಾನು ಜೊತೆ ಆಟ ಆಡ್ತಿದ್ದೀನಿ ಅಂತ ನೋಡ್ತಿದ್ದೀರಾ. ನನ್ನ ಡೇ ಸ್ಟಾರ್ಟ್ ಆಗೋದೇ ಅವಳ ಜೊತೆ ಮುದ್ದಾಡಿ ಆಟ ಆಡಿದ ಮೇಲೇ ನನ್ನ ಡೇ ಸ್ಟಾರ್ಟ್ ಆಗೋದು ಗೈಸ್. ಹಾಗೆ ಇವತ್ತು ಭಾನುವಾರ ಇರೋದ್ರಿಂದ ನಾನು ಮನೇಲೇ ಇದ್ದೆ. ಹಾಗಾಗಿ ಅಮ್ಮ ಶಾಪಿಗೆ ಹೊರಟರು, ಅವ್ರನ್ನ ಕರ್ಕೊಂಡೋಗಿ ಶಾಪಿಗೆ ಬಿಟ್ಟು ಬಂದೆ. ಮಮ್ಮಿನ ಬಿಟ್ಟು ನಾನು ಮತ್ತೆ ಮನೆಗೆ ಬಂದು ಸ್ವಲ್ಪ ಬಟ್ಟೆ ಇದ್ವು ಅದನ್ನು ಫೋಲ್ಡ್ ಮಾಡಿ, ಹಾಗೆ ಪಾತ್ರೆಗಳು ಕೂಡ ಒಂದು ಸ್ವಲ್ಪ ಇದ್ವು. ಮಮ್ಮಿ ಎಲ್ಲ ತೊಳೆದಿಟ್ಟೋಗಿದ್ರು, ಬಟ್ ಸ್ವಲ್ಪ ಇದ್ವು, ಅದನ್ನು ಕೂಡ ತೊಳೆದು ಈಗ ಅದಾದಮೇಲೆ ತುಂಬ ಬಟ್ಟೆ ಬಿದ್ದಿದ್ವು ಅಂತೇಳಿ ಮಷೀನಿಗೆ ಹಾಕಿ, ಹಾಗೆ ಅಮ್ಮ ಮಧ್ಯಾಹ್ನಕ್ಕೆ ಅಡುಗೆ ಮಾಡು ಅಂತ ಅಂದರು. ಸೊ ಇವಾಗ ಅದನ್ನು ರೆಡಿ ಮಾಡ್ಕೋಬೇಕು. ಬೇಳೆ ಸಾಂಬಾರು ಮಾಡೋಣ ಅಂತೇಳಿ ಟೊಮೊಟೊ, ಮೆಣಸಿನ್ಕಾಯಿ, ಈರುಳ್ಳಿ, ಬೆಳ್ಳುಳ್ಳಿ ಹಾಗೆ ಕೊತ್ತಂಬರಿ, ಸ್ವಲ್ಪ ಬೇಳೆ ಹಾಕಿ, ಅದಾದಮೇಲೆ ಸ್ವಲ್ಪ ಜೀರಿಗೆ ಹಾಗೆ ಅರಿಶಿನ ಮತ್ತು ಉಪ್ಪನ್ನು ಎರಡನ್ನೂ ಸೇರಿಸಿ ಒಂದಷ್ಟು ಸ್ವಲ್ಪ ನೀರು ಹಾಕಿ, ಅದಾದಮೇಲೆ ಕುಕ್ಕರ್ ಕ್ಲೋಸ್ ಮಾಡಿ ಒಂದು 5ರಿಂದ 6 ವಿಷಲ್ ಹೊಡಿಸಿದ್ರೆ ಬೇಳೆ ಸಾಂಬಾರು ರೆಡಿ ಆಗುತ್ತೆ. ಒಂದು 5-6 ವಿಷಲ್ ಆದಮೇಲೆ ಅದನ್ನು ಕೆಳಗಿಳಿಸಿ ಸ್ಮ್ಯಾಶ್ ಮಾಡಬೇಕು. ಸ್ಮ್ಯಾಶ್ ಮಾಡಿದ ಮೇಲೆ ಒಗ್ಗರಣೆ ಹಾಕಬೇಕು. ಈಗ ಕುಕ್ಕರ್ ಕ್ಲೋಸ್ ಮಾಡಿ ಹಾಗೆ ರೈಸಿಗೂ ಕೂಡ ಇಟ್ಟಿದ್ದೀನಿ. ಈಗ ಒಗ್ಗರಣೆಗೆ ರೆಡಿ ಮಾಡ್ಕೊಳ್ಳೋಣ ಅಂತೇಳಿ ಈರುಳ್ಳಿ, ಬೆಳ್ಳುಳ್ಳಿ ಹಾಗೆ ಕರಿಬೇವನ್ನ ತೊಗೊಂಡಿದ್ದೀನಿ. ಹಾಗೆ ಒಂದು ಪ್ಯಾನ್ಗೆ ಎಣ್ಣೆ ಹಾಕಿ ಸ್ವಲ್ಪ ಸಾಸಿವೆ, ಸ್ವಲ್ಪ ಜೀರಿಗೆ ಹಾಗೆ ಕರಿಬೇವು, ಸ್ವಲ್ಪ ಬೆಳ್ಳುಳ್ಳಿ ಚಚ್ಚಿರೋದು, ಅದನ್ನು ಚೆಂದ ಫ್ರೈ ಮಾಡಿಕೊಂಡು ಸ್ವಲ್ಪ ಈರುಳ್ಳಿ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಅದಾದಮೇಲೆ ಈ ಕಡೆ ಸ್ಮ್ಯಾಶ್ ಮಾಡಿ ಇಟ್ಕೊಂಡಿರೋದಕ್ಕೆ ಆ ಒಗ್ಗರಣೆ ಹಾಕಿ ಮಿಕ್ಸ್ ಮಾಡಿಬಿಟ್ರೆ ಬೇಳೆ ಸಾಂಬಾರು ರೆಡಿ ಆಗುತ್ತೆ. ಅದಾಗೇ ನಮ್ಮ ಮನೇಲಿ ಮಾಡಿರೋ ಅಂಥ ಮಸಾಲ ಪೌಡರ್ ಅಂದರೆ ಸಾಂಬಾರು ಪೌಡರ್ ಅಂತ ಹೇಳ್ತಾರೆ, ಅದನ್ನು ಸ್ವಲ್ಪ ಹಾಕಿದ್ದೀನಿ. ಹೇಗಿದೆ ಮಮ್ಮಿ? ಹಾಗೆ ಮಮ್ಮಿ ಊಟ ಮಾಡ್ಕೊಂಡು ಹೊರಟರು. ಈಗ ನಮ್ಮ ಜಾನುನ ಸ್ವಲ್ಪ ಕೇರ್ ಮಾಡಬೇಕು. ನಮ್ಮ ಜಾನು ಸುಮ್ಮನೆ ಕೂತಿದ್ಲು. ಹಾಗೆ ಅವಳು ನೋಡೋಕ್ಕೆ ಒಂದು ಸ್ವಲ್ಪ ಕಣ್ಣತ್ರ ಸ್ವಲ್ಪ ಗಲೀಜಾಗಿತ್ತು. ಹಾಗಾಗಿ ಸ್ವಲ್ಪ ಅವಳನ್ನ ಕ್ಲೀನ್ ಮಾಡೋಣ ಅಂತೇಳಿ ಕರ್ಕೊಂಡು ಕ್ಲೀನ್ ಮಾಡ್ತಾಯಿದ್ದೆ. ಹಾಗಾಗಿ ಯಾರಾದರೂ ಪೆಟ್ನ ಸಾಕ್ತಾಯಿದ್ರೆ ಅವುಗಳ ಕಿವಿನ ತುಂಬ ಕ್ಲೀನಾಗಿಟ್ಟಿರಿ, ಯಾಕಂದರೆ ಅದರಿಂದ ಒಂದು ಸ್ವಲ್ಪ ಇನ್ಫೆಕ್ಷನ್ ಆಗೋ ಚಾನ್ಸಸ್ ಭಾಳ ಇದೆ. ಹಾಗೆ ಅವಳಿಗೆ ತಿನ್ನೋಕ್ಕೆ ಪೆಡಿಗ್ರಿ ಕೊಟ್ಟೆ. ಅದನ್ನು ಅಷ್ಟೊಂದು ಇಷ್ಟಪಟ್ಟು ತಿನ್ನಲ್ಲ, ಬಟ್ ಈ ಚಾಕ್ಲೇಟ್ನ ಮಾತ್ರ ತುಂಬ ಇಷ್ಟಪಟ್ಟು ತಿಂತಾಳೆ ಇವಳಂತೂ. ತಿಂದಾದಮೇಲೆ ನಮ್ಮ ಮೇಡಮ್ ಫುಲ್ಲು ಫ್ಲ್ಯಾಟ್ ಆಗೋಗ್ಬಿಟ್ಟಿದ್ದಾರೆ ನಮ್ಮ ಬೆಡ್ ಮೇಲೆ ಬಂದುಬಿಟ್ಟು. ಹಾಗೆ ನಮ್ಮೂರಲ್ಲಿ ಇವತ್ತು ಸಂತೆ ಇರುತ್ತೆ, ಕೆಲವರು ಮಾರ್ಕೆಟ್ ಅಂತಿರಲ್ಲ ಅದು. ನಮ್ಮಮ್ಮ ತರಕಾರಿಗಳನ್ನೆಲ್ಲ ತಂದು ರೀತಿ ಇಟ್ಟಿದ್ರು, ನಾನು ಅದನ್ನು ಚೆಂದ ಜೋಡಿಸಿದೆ. ಇದು ನನ್ನ ಸಂಡೆಯ ಮಿನಿ ವ್ಲಾಗ್ ಆಗಿತ್ತು. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್, ಶೇರ್ ಮಾಡಿ, ನನ್ನ ಫಾಲೋ ಮಾಡ್ಕೊಳ್ಳೋದನ್ನು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು.